ಆಗ ಅವರು ಸತ್ತೋದ್ರು ಅಂತ ಅಂತಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಯ್ತಿದ್ದಂಗೆ ಹೋಗಿ ಇಲ್ಲೇ ಒಂದಿತ ಬಾರಲ್ಲಿ ಒಂದು ಫಸ್ಟ್ ಒಂದು 90 ಕುಡಿದೆ, ಆಮೇಲೆ ಇನ್ನೊಂದು 90 ಕುಡಿದೆ, ಆಮೇಲೆ ಇನ್ನೊಂದು 90 ಕುಡಿದೆ. ಇಲ್ಲದ ಸುಳ್ಳು ಹೇಳಲ್ಲ ನಾನು. ಟೆನ್ಷನ್ ಆಗೋಯ್ತು, ತಡ್ಕೊಳಕ್ ಆಗಲಿಲ್ಲ, ವೈಬ್ರೇಷನ್ನು ನಿಲ್ಲಕ್ಕಾಯ್ತಾ ಇಲ್ಲ, ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ. ಅವ್ರನ್ನ ನಂಬಿಕೊಂಡವ್ರಿಗೆ ಅಜಾತ ಶತ್ರು, ಅಮರಜೀವಿ, ಪ್ರಾಣವಲ್ಲಭ, ಪ್ರಾಣ ಪಕ್ಷಿ, ಅದ್ಭುತ, ಗಾನಗಂಧರ್ವ ಅಂದ್ರೂ ತಪ್ಪಾಗಲಾರದು. ಅವರು ಜೀವನದಲ್ಲಿ ಯಾವಾಗಲೂ ಅಮರ, ಅವರು ನಿರಂತರ. ಇಲ್ಲಿ ಅವರು ದೇವಮಾನವನಾಗಿ ಹುಟ್ಟಿ ದೇವಮತ ಮನುಷ್ಯನಾಗಿ ಹೋಗಿದ್ದಾರೆ. ಬರೇ ಅವ್ರಿಗೆ ಪ್ರಶಸ್ತಿ ಮುಖ್ಯ ಅಲ್ಲ, ಆದ್ರೆ ಅವ್ರು ಮಾಡಿರೋ ಕೆಲಸನೆಲ್ಲ ಅವ್ರಿಗೆ ಪ್ರಶಸ್ತಿನೇ. ದೇವ್ರು ಕೊಡಬೇಕಾಗಿದ್ದ ಪ್ರಶಸ್ತಿನ ಮನುಷ್ಯರು ಕೊಡ್ತಾ ಇದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಅವ್ರು ಮಾಡಿರೋ ಸಾಧನೆ ಅದ್ಭುತ, ಅಮೋಘ, ಅತ್ಯದ್ಭುತ. ಆದರೆ ಅವರಿಂದಲೇ ಇಷ್ಟು ಜನ ಜೀವನ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರು ಹೋಗಿದ್ದು ನಮಗೆ ಒಂಥರ ವ್ಯಾಧಿ. ಅದೊಂದು ನನಗೆ ಮನಸ್ಸಿಗೆ ಅದ್ಭುತವಾದ ನೋವು. ಒಂದು 60-70 ಆದ್ಮೇಲೆ ಹೋಗಿದ್ರೆ ನನಗೆ ಚಿಂತೆ ಇರಲಿಲ್ಲ. ಅವರು ಚಿಕ್ಕ ವಯಸ್ಸಿನಲ್ಲಿ ಹೋಗ್ಬಿಟ್ರಲ್ಲ, ಅದೊಂದೇ. ಆದರೆ ಅವರು ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಿಲ್ದಂಗೆ ಮಾಡಿದ್ರು. ಅದೊಂದು ಅವ್ರ ಜೀವನದ ಗುರಿ, ಅವ್ರದ್ದು ಜೀವನದ ಗರಿ. ಅಷ್ಟನ್ನು ಹೇಳಕ್ ನಾನು ಇಷ್ಟಪಡ್ತೀನಿ. ಸರ್, ಈಗ ಅವರ 50ನೇ ಹುಟ್ಟುಹಬ್ಬ ಬರ್ತಾ ಇದೆ. ಹೌದೌದು. ಬಟ್ ಒಬ್ಬ ರಾಜನಿಲ್ಲದೆ 50ನೇ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ಒಂಥರ ಅನ್ಸುತ್ತೆ. ಇನ್ನೊಂದು, ರಾಜ ಯಾವತ್ತು ಅಮರ. ರಾಜ ಇಲ್ಲ ಅಂತ ಹೇಳ್ಬೇಡಿ. ಜಯಚಾಮರಾಜೇಂದ್ರ ಇವತ್ತು ಅದ್ಭುತವಾಗಿಯೇ ಇದ್ದಾರೆ. ಮೈಸೂರು ಸಂಸ್ಥಾನ ಹಂಗೆ ಇದೆ ಇಲ್ವಾ? ಇದೆ ತಾನೆ? ಹಂಗೆ ಇವರು ಈ ಇಲ್ಲಿಗೆ ಸಾಮ್ರಾಜ್ಯದ ಒಡೆಯ. ಎಲ್ಲಿ ಈ ಸಾಮ್ರಾಜ್ಯದ ಒಡೆಯ, ರಾಜ್ಕುಮಾರ್ ಸಮಾಧಿಗೆ ಸಾಮ್ರಾಜ್ಯದ ಒಡೆಯ ಇವರು. ಪುನೀತ್ ರಾಜ್ಕುಮಾರ್ ಅಂದ್ರೆ ಇವರೇ ರಾಜ. ಅವ್ರ ಅಪ್ಪರ ರಾಜ ಅಲ್ಲ, ಅವ್ರ ಮಗನೇ ರಾಜ ಇಲ್ಲಿಗೆ. ಅಂದ್ರೆ ಅವ್ರ ಸಿನಿಮಾಗಳನ್ನ ನೋಡಿದ್ರಾ? ತುಂಬಾ ನೋಡಿದ್ದೀನಿ. ಹೇಗೆ ಸ್ಫೂರ್ತಿ ಆಗುತ್ತೆ? ಸ್ಫೂರ್ತಿಯಿಂದ ಅಲ್ಲ, ಅವ್ರದ್ದು ಸ್ಟೈಲೇ ಬೇರೆ, ಅವ್ರ ಗತ್ತೆ ಬೇರೆ. ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ ನಾನು. ಒಳಗಡೆ ಸ್ಟುಡಿಯೋ ಒಳಗಡೆ, ಸ್ಟೇಡಿಯಂ ಒಳಗೆ ನಾನು ಟೈಲ್ಸ್ ಕೆಲಸ ಮಾಡ್ತಾ ಇದ್ದೆ. ಅವಾಗ ಅಲ್ಲಾಶ್ ಬರ್ತಾ ಇದ್ರು. ಅವಾಗ ಇಲ್ಲಾಸ್ ಎಂಟ್ರೆನ್ಸ್ ಇರಲಿಲ್ಲ. ಅಲ್ಲಾಶ್ ಬರೋರು ಅವ್ರು ಬರ್ಬೇಕಾರೆ. ಇಲ್ಲಾಸ್ 6 ಗಂಟೆಗೆ ಕ್ಲೋಸ್ ಅಲ್ಲ, ಆ ಕಡೆಯಿಂದ ಬರೋರು. ಹೆಗಲ ಮೇಲೆ ಕೈ ಹಾಕೊಂಡು ಅಣ್ಣ ನಮಸ್ಕಾರ ಅಣ್ಣ ಅಂತ ಅಂದರೆ ಅವ್ರು ಏನಂತಿದ್ರು ಗೊತ್ತಾ? ನೀವು ನಮ್ಮ ಅಪ್ಪನ ಥರ ಇದ್ದೀರಾ, ಏನಣ್ಣ ಹಿಂಗಂತೀರಾ ಅಂತ. ಕ್ಲೋಸ್ ಆಗಿ ನಾವು ಮಗನ ಥರ ನೋಡಿ ಅಣ್ಣ, ನಾನು ಸಾಕು ಅಂತ ಹೇಳಿ ಹೋಗ್ತಾ ಇದ್ರು. ಅವ್ರ ಜೊತೆಯಲ್ಲಿ ನಾನು ಮಾತಾಡಿದ್ದು ನಿರಂತರವಾಗಿ 3-4 ಸರಿ ಮಾತಾಡಿದ್ದು, ಅವ್ರು ಸಾಯೋದಕ್ಕೆ ಮುಂಚೆ. ಒಬ್ಬ ಸ್ಟಾರ್ ನಟ ಅಥವಾ ರಾಜ್ಕುಮಾರ್ ಅವರ ಮಗ ಅನ್ನೋ ಥರ ಇಲ್ಲ, ಸರಳ ಜೀವಿ. ಸರ್ ಎಂ ವಿಶ್ವೇಶ್ವರಯ್ಯ ಏನು ಸರಳ ಜೀವಿತನ ಹೋದ್ರು, ಆ ಗಾಂಧೀಜಿ ಏನು ಸರಳ ಜೀವತ್ವ ಹೋದ್ರು, ಇವರು ಆ ಸರಳ ಜೀವತ್ವದಲ್ಲೇ ಹೋಗಿದ್ದಾರೆ. ಅದಕ್ಕಿಂತ ಅದ್ಭುತವಾಗಿ ನಾನು ಹೆಚ್ಚಿಗೆ ಹೇಳಕ್ಕೆ ಶಬ್ದಗಳಿಲ್ಲ. ಹಂಗೆ ಕೆಲವು ವ್ಯಕ್ತಿನೇ, ನೀವು ವ್ಯಕ್ತಿನೇ, ನಾನು ವ್ಯಕ್ತಿನೇ, ಎಲ್ಲರೂ ಆ ವ್ಯಕ್ತಿ ಆಗಕ್ಕಾಗಲ್ಲ. ಸಾಧ್ಯನಾ? ಈಗ ನೀವು ಮಾಡ್ತಿರೋದೇನು? ಅವ್ರನ್ನ ಬರೇ ತೋರ್ಸೋಕ್ಕೋಸ್ಕರ ನೀವು ಮಾಡೋದು, ನೀವು ಡ್ಯೂಟಿ ಮಾಡ್ತಾ ಇದ್ದೀರಾ. ನಾನು 2 ಮಾತಾಡ್ತಾ ಇದ್ದೀನಿ. ಆದರೆ ಅವ್ರ ವ್ಯಕ್ತಿತ್ವಕ್ಕೆ ಹೋಗೋಕ್ಕೆ ನಮ್ಮನ್ನು ಹೋಲ್ಸ್ಕೊಳ್ಳೋಕೆ ಸಾಧ್ಯ ಇಲ್ಲ ದೇವರು. ನಾನು ಇಲ್ಲಿ ತಿರ್ಗಾಡ್ಕೊಂಡು ಉಂಡ್ಕೊಂಡು ಇಲ್ಲೇ ಸುಮಾರು ಅವ್ರು ಸತ್ತಾಗ್ಲಿಂದಲೂ ಉಂಡ್ಕೊಂಡು ತಿರ್ಗಾಡ್ಕೊಂಡು, ನಾನು ಕಾಲು ಆಕ್ಸಿಡೆಂಟ್ ಆಗಿದೆ ಆಲ್ರೆಡಿ. ನಾನು ತಿರ್ಗಾಡೋಕ್ಕಾಗಲ್ಲ, ಯಾರು ಮನೇಲಿ ಯಾರು ನೋಡ್ಕೊಳ್ಳಲ್ಲ. ಇಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಜೀವನ ಮಾಡ್ಕೊಂಡು ಕಾಲ ಕಳಿತಿದ್ದೀನಿ. ಈ ಅಂಗಡಿಯವ್ರು ಊಟ ಪಾಠ ಕೊಡಿಸ್ತಾರೆ, ಅದರಿಂದ ನಾನು ಇಲ್ಲೇ ಕಾಲ ಕಳಿತೀನಿ, ಮನೆಗೆ ಹೋಗಲ್ಲ. ಈ ಥರ ನನ್ನೊಂಥರ ಜೀವನ. ಅಂದರೆ ಅವ್ರನ್ನ ನಂಬಿಕೊಂಡವ್ರಿಗೆ ಅಜಾತ ಶತ್ರು, ಅಮರಜೀವಿ, ಪ್ರಾಣವಲ್ಲಭ, ಪ್ರಾಣ ಪಕ್ಷಿ, ಅದ್ಭುತ, ಗಾನಗಂಧರ್ವ ಅಂದ್ರೂ ತಪ್ಪಾಗಲಾರದು. ನಾನು ಒಂದು ಟೈಮಲ್ಲಿ ಸ್ಪಂದನ ಪತ್ರಿಕೆಯಲ್ಲಿ ರಿಪೋರ್ಟ್ರಾಗಿ ಕೆಲಸ ಮಾಡಿದೆನು. ಈ ಏರಿಯಾದಲ್ಲಿ 2 ರೂಪಾಯಿ ತಟ್ಟೆ ಇಡ್ಲಿ ಮಾರಿದೆನು. ಈ ಏರಿಯಾದಲ್ಲಿ ಹೋಟ್ಲ್ ಓನರು. ಇವತ್ತು ಚಪ್ಪರಿನ ಪರಿಸ್ಥಿತಿ. ಅಂದರೆ ಯಾವ ಮನುಷ್ಯಂದು ಯಾವ್ಯಾವಾಗ ಏನೇನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಆ ರೀತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕಣ್ಮರೆ ಆಗಿದ್ದು ಚಿಂತಾಜನಕ. ಆದರೆ ನಾವು ಅವ್ರ ಥರ ಕಣ್ಮರೆ ಆಗ್ಲವಲ್ಲ ಅಂತ ರೋಚಕ. ಅಂದ್ರೆ ಇನ್ನೊಂದು, ಅವ್ರ ಆ ಥರ ಆಗಿದೆ. ನೀವು ಎಲ್ಲಿದ್ರಿ ಅವತ್ತು? ಯಾವಾಗ ಗೊತ್ತಾಯ್ತು ನಿಮಗೆ? ಹೆಂಗ್ ಗೊತ್ತಾಯ್ತು ಅಂತ? ಹೆಂಗ್ ತೀರೋದು? ಅವ್ರು ತೀರೋದಾಗ ಇದೇ ನನ್ನ ಲೇಔಟಲ್ಲೇ ಇದ್ದೆ. 40 ವರ್ಷದಿಂದ ಈ ಏರಿಯಾದಲ್ಲೇ ಇದ್ದೀನಿ ನಾನು. ಇವತ್ತಿಂದ ಇಲ್ಲ, 45 ವರ್ಷದಿಂದ ಇದ್ದೀನಿ ನಾನಿಲ್ಲಿ. ಈಗ ಗೊತ್ತಾಯ್ತಲ್ಲ, ಸಡನ್ ಆಗಿ ಏನು ಅನಿಸ್ತು? ಸಡನ್ ಆಗಿ ಶಾಕ್ ಆಯ್ತು. ಎದ್ದೇಳಕ್ಕಾಗಬಾರ್ದು ಅಂತ ಅನ್ನಿಸ್ತು.
ಆಗ್ಲೇ ಆ ಮೌನ ಮೌನ ಇದ್ದು ಹೊರ್ದಂಗೆ. ಮೌನ ಬರ್ಲಿಲ್ಲ, ಆಗ್ಲೇ ಹೋಗಿ ಒಂದು ಫುಲ್ ಬಾಟ್ಲ್ ಕುಡ್ದಿದ್ದು ಟೆನ್ಷನ್ ಆಗಿ. ಇಲ್ಲದ ಸುಳ್ಳು ಹೇಳಲ್ಲ ನಾನು, ಟೆನ್ಷನ್ ಆಗೋಯ್ತು, ತಡ್ಕೊಳಕ್ ಆಗಲಿಲ್ಲ, ವೈಬ್ರೇಷನ್ನು ನಿಲ್ಲಕ್ ಆಯ್ತಾ ಇಲ್ಲ, ನಿಂತ್ಕೊಳ್ಳೋಕ್ ಶಕ್ತಿ ಇಲ್ಲ. ಆಗ ಅವರು ಸತ್ತೋದ್ರು ಅಂತ ಅಂತಿದ್ದಂಗೆನೆ, ಹಾರ್ಟ್ ಅಟ್ಯಾಕ್ ಆಯ್ತು ಅಂತಿದ್ದಂಗೆನೆ ಹೋಗಿ ಇಲ್ಲೇ ಒಂದಿತ ಬಾರಲ್ಲಿ ಒಂದು ಫಸ್ಟ್ ಒಂದು 90 ಕುಡಿದೆ, ಆಮೇಲೆ ಇನ್ನೊಂದು 90 ಕುಡಿದೆ, ಆಮೇಲೆ ಇನ್ನೊಂದು 90 ಕುಡಿದೆ. ಸಮಾಧಾನ ಆಗತ್ತಕ ಅವತ್ತು ಕುಡಿತಾನೆ ಇದ್ದೆ ನಾನು, ಅವ್ರು ಮಣ್ಣಾಗೋರ್ಗು ಕುಡಿತಲೇ ಇದ್ದೆ ನಾನು. ಅಂಬರೀಷ್ ಅಣ್ಣವರು ತೀರೋದಾಗ್ಲೂ ಅಷ್ಟೇ, ಅವಾಗ ಚಳಿ ಚಳಿ ತಾಳೆನು ಇದೇ ಜಾಗದಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ, ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡಿದ್ದೀನಿ ಒಂದು ಕಾಲದಲ್ಲಿ. ಅವಾಗ ಕಾಲು ಎಲ್ಲ ಚೆನ್ನಾಗಿತ್ತು. ಅವಾಗ ಅಂಬರೀಷ್ ಅಣ್ಣರು ತೀರೋದಾಗ ಮಣ್ಣು ಮಾಡ್ಬೇಕಾದ್ರೆ ಇಲ್ಲಿ ಇದೇ ರಾಜ್ಕುಮಾರ್ ಸಮಾಧಿ ಥರ ಇಲ್ಲೇನೆ ನಾವು ಡ್ಯಾನ್ಸ್ ಮಾಡಿದ್ವಿ, ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡಿದ್ದೀನಿ ಅವ್ರ ಅಭಿಮಾನಕ್ಕೋಸ್ಕರ. ಹಂಗೆ ನಮಗೆ ಎಲ್ಲರೂ ಕಲಾಭಿಮಾನಿಗಳು ಅವರೆಲ್ಲ ಇಂಥ ವ್ಯಕ್ತಿಗಳ್ನ ನಾವು ಈ ಭೂಮಿ ಮೇಲೆ ಕರ್ನಾಟಕದಲ್ಲಿ ಹುಟ್ಟಿ ಹೋಗಿದ್ದಾರೆ ಅಂದರೆ ಈ ಭೂಮಿಯ ಪುಣ್ಯ ಋಣ ಅಂತ ನಾನು ಹೇಳಬಲ್ಲೆ. ಈ ಭೂಮಿ ತಾಯಿ ಪುಣ್ಯ ಮಾಡಿದ್ಲು ಇಂಥ ರತ್ನಗಳ್ನ ಹುಟ್ಸ್ಕೊಳಕ್ಕೆ. ತಮಾಷೆ ಮಾತಲ್ಲ, ಇಂಥ ರತ್ನಗಳ್ನ ಭೂಮಿ ಮೇಲೆ ಹೊರೋದು ತಮಾಷೆ ಮಾತಲ್ಲ ರೀ. ನಮ್ಮಂಥ ಪಾಪಿಗಳ್ನ ಹೊತ್ತವಳೆ.